ದಲಿತರಿಗೆ ತಿಪಟೂರು ಪೌರಾಯುಕ್ತರ ಅವಮಾನ. ಅಧಿಕಾರಿ ವಿರುದ್ಧ ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ. ದಲಿತರ ಮೇಲೆ ತಿಪಟೂರು ಪೌರಾಯುಕ್ತರು ಹೆಚ್ಚಾಗಿ ದಬ್ಬಾಳಿಕೆ ಧೋರಣೆ, ದಲಿತರಿಗೆ ಅವಮಾನ ಮಾಡುತ್ತಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿತು. ತುಮಕೂರು ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ಸಭೆ ನಡೆಸಿ ಚರ್ಚೆಯನ್ನ ನಡೆಸಲಾಯಿತು. ತಿಪಟೂರು ನಗರದಲ್ಲಿ ದಲಿತರಿಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮನವಿ, ಪೌರಾಯುಕ್ತರು ಮಾತ್ರ ಕ್ರಮ ತೆಗೆದುಕೊಳ್ತಿಲ್ಲ. ಹೀಗಾಗಿ ಅವರನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಹಾಗೂ ದಲಿತರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ನಿಟ್ಟೂರು ರಂಗಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ದಲಿತ ಸಂಘ ಸಮಿತಿ ತುಮಕೂರು ಜಿಲ್ಲೆ ನಿಟ್ಟೂರು ರಂಗಸ್ವಾಮಿ ಜಿಲ್ಲಾ ಸಂಚಾಲಕರು. ತಿಪಟೂರು ತಾಲೂಕು ಪೌರಾಯುಕ್ತರು ದಲಿತರನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟು ಅವರು ಮನವಿಯನ್ನು ಸ್ವೀಕರಿಸುವಾಗ ಎಡಗೈಯಿಂದ ಸ್ವೀಕರಿಸಿ ಅವರು ದಲಿತರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಕೂಡಲೇ ಅವರನ್ನು ಅಮಾನತು ಮಾಡಬೇಕು. ಮತ್ತು ಏನು ತಿಪಟೂರು ನಗರಸಭೆಯಿಂದ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಕರ್ನಾಟಕ ದಲಿತ ಸಂಘ ಸಮಿತಿ ಆಗ್ರಹಿಸ್ತೈತಿ. ಮತ್ತು ಏನು ಅಲ್ಲಿ ಆಯುಕ್ತರು ಏನೇ ಮನವಿ ಕೊಟ್ಟರೂ ಸಹ ದಲಿತರವ ಕೆಲಸವನ್ನು ಮಾಡಿಲ್ಲ. ಮತ್ತು 25% ಏನು ಕೇಳಿರಿ ಆ 25% ಸರಿಯಾದ ರೀತಿಯಲ್ಲಿ ದಲಿತರಿಗೆ ಒದಗಿಸಿಲ್ಲ. ಕೂಡಲೇ ಅಲ್ಲಿ ತನಿಖೆ ಆಗಬೇಕು. ಮತ್ತು ಅಲ್ಲಿ ಏನು ಪೌರ ಕಾರ್ಮಿಕರು ಇದ್ದಾರೋ ಆ ಪೌರ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಸವಲತ್ತನ್ನು ಕೊಡ್ತಾಯಿಲ್ಲ. ಮತ್ತು ಅಲ್ಲಿರ್ತಕ್ಕಂಥ ನೌಕರಿಗೆ ತುಂಬ ಕಿರುಕುಳವನ್ನು ಕೊಡ್ತಾವ್ರೆ. ಮತ್ತು ಅಲ್ಲಿ ಏನು ತಿಪಟೂರಿನಲ್ಲಿ ಸಿಗ್ನಲ್ ಐತೋ ಅಲ್ಲಿ ಒಂದು ತಂಗುದಾಣವನ್ನು ಮಾಡಬೇಕು ಅಂತ ಹೇಳಿ ಹಲವಾರು ಬಾರಿ ಮನವಿ ಕೊಟ್ಟೈತೆ. ಆ ತಂಗುದಾಣವನ್ನು ಮಾಡಿಲ್ಲ. ಎಲ್ಲ ಪ್ರಯಾಣಿಕರಿಗೆ ತುಂಬ ಕಷ್ಟಗಳಾಗ್ತವೆ. ಕೂಡಲೇ ಅವರು ಆಯುಕ್ತರು ಮಾಡಿರ್ತಕ್ಕಂಥ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನು ಅವ್ರನ್ನ ಅಮಾನತು ನೀಡಬೇಕು ಮತ್ತು ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ದಲಿತ ಸಂಘ ಸಮಿತಿ ಆಗ್ರಹಿಸ್ತೈತಿ. ಇನ್ನು ತಿಪಟೂರು ನಗರಸಭೆಯಲ್ಲಿ ದಲಿತರಿಗೆ 25% ಅನುದಾನ ನೀಡಿರುವುದು ಸಮರ್ಪಕವಾಗಿ ದಲಿತರಿಗೆ ಹಂಚಿಕೆಯಾಗಿರುವುದಿಲ್ಲ. ನಗರಸಭೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ದಲಿತ ನೌಕರರನ್ನ ಉದ್ದೇಶಪೂರ್ವಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ಆದ್ದರಿಂದ ಪೌರಾಯುಕ್ತರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ತುರುವೇಕೆರೆ ತಾಲೂಕು ಜಿಲ್ಲಾ ಸಂಘಟನಾ ಸಂಚಾಲಕ ಮುನ್ಸ್ವಾಮಿ ಅಂತ. ನಮ್ಮ ತಿಪಟೂರು ಪೌರಾಯುಕ್ತರು ಏನು ತಮ್ಮ ಮನವಿ ಸ್ವೀಕರಿಸುವಾಗ ಅದು ಕಾಟಾಚಾರಕ್ಕೋಸ್ಕರ ತಮ್ಮ ಮನವಿ ಸ್ವೀಕರಿಸ್ತಾರೆ ಅಂದರೆ ಅವ್ರ ಮನಸ್ಥಿತಿ ಹೇಗೈತೋ ಗೊತ್ತಿಲ್ಲ. ಆದರೆ ಇದು ನಮಗೆ ಮಾಡಿರ್ತಕ್ಕಂಥ ನಮ್ಮ ದಲಿತ ಸಂಘರ್ಷ ಸಮಿತಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಇವರು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಅಧಿಕಾರಿಯಾಗಿ ಸಮಾಜದಲ್ಲಿ ನಡ್ಕೊಳ್ಳಿ ಅನ್ನೋದು ನಮ್ಮ ಮನವಿ. ಹಾಗೆ ನಮ್ಮ ಪೌರ ಕಾರ್ಮಿಕರು ಏನನ್ನು ಕುಂದುಕೊರತೆಗಳವೋ ಅವುಗಳನ್ನು ಕಾನೂನು ಪ್ರಕಾರವಾಗಿ ಬಗೆಹರಿಸಬೇಕು. ಶೌಚಾಲಯ ಆಗಲಿ, ಕುಡಿಯೋ ನೀರಿಂದಾಗಲಿ, ವಿಶ್ರಾಂತಿ ತಂಗುದಾಣ ಆಗಲಿ, ಅವನ್ನೆಲ್ಲ ಕಾನೂನು ಪ್ರಕಾರ ಪಾಲನೆ ಮಾಡಬೇಕು ಅಂತ ನನ್ನ ಮನವಿ. ದಲಿತರ ಮೇಲೆ ಆಗ್ತಿರೋ ದೌರ್ಜನ್ಯವನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸಿದ್ದು ತಿಪಟೂರು ಪೌರಾಯುಕ್ತರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪೌರಾಯುಕ್ತರ ಮೇಲೆ ಕ್ರಮ ಆಗುತ್ತಾ ಎಂದು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.